ಓಂ ಶಾಂತಿ. ದಿನಾಂಕ ಆಗಿದೆ 5/3/2026. ತಂದೆಗೆ ಜ್ಞಾನಿ ಮಕ್ಕಳೇ ಪ್ರಿಯರಾಗಿದ್ದಾರೆ. ಆದ್ದರಿಂದ ತಂದೆಯ ಸಮಾನ ಮಾಸ್ಟರ್ ಜ್ಞಾನ ಸಾಗರರಾಗಿರಿ. ನೀವು 5000 ವರ್ಷಗಳಲ್ಲಿ 84 ಜನ್ಮಗಳನ್ನು ತೆಗೆದುಕೊಂಡಿರಿ. ಈಗ ಅಂತಿಮ ಜನ್ಮವಾಗಿದೆ, ವಾನಪ್ರಸ್ಥ ಸ್ಥಿತಿಯಾಗಿದೆ. ಆದ್ದರಿಂದ ಈಗ ಮನೆಗೆ ಹೋಗುವ ತಯಾರಿ ಮಾಡಿಕೊಳ್ಳಿ, ಮತ್ತೆ ಸುಖಧಾಮದಲ್ಲಿ ಬರುತ್ತೀರಿ. ಸೃಷ್ಟಿಯ ರಚಯಿತನು ಒಬ್ಬರೇ ಆಗಿದ್ದಾರೆ, ಅನೇಕರಾಗಿರಲು ಸಾಧ್ಯವಿಲ್ಲ. ಈ ಸಿದ್ಧಾಂತದನುಸಾರ ಮನುಷ್ಯರು ತಮ್ಮನ್ನು ಭಗವಂತನೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ಈಶ್ವರನು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಅದಕ್ಕೆ ಸತ್ಯಯುಗವೆಂದು ಹೇಳಲಾಗುತ್ತದೆ. ಅದಕ್ಕಾಗಿ ನೀವು ಯೋಗ್ಯರಾಗುತ್ತಿದ್ದೀರಿ. ಸತ್ಯಯುಗದಲ್ಲಿ ಯಾರೂ ಪತಿತರಿರುವುದಿಲ್ಲ. ನೀವೀಗ ಪಾವನರಾಗುತ್ತಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನಾನು ಪತಿತ ಪಾವನನಾಗಿದ್ದೇನೆ. ನಿರಾಕಾರ ತಂದೆಯಾದ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪತಿತ ತಮೋಪ್ರಧಾನರಿಂದ ಪಾವನ ಸತೋಪ್ರಧಾನರಾಗಿ ಬಿಡುತ್ತೀರಿ. ಜಗತ್ತಿನ ಗುರು ಒಬ್ಬರೇ ಆಗಿದ್ದಾರೆ. ಇಡೀ ಜಗತ್ತನ್ನು ಪಾವನ ಮಾಡುವವರು ಒಬ್ಬರೇ ಪರಮಾತ್ಮ. ಇಡೀ ಪ್ರಪಂಚವನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡುತ್ತಾರೆ. ಅವರೇ ದುಃಖಹರ್ತ ಸುಖಕರ್ತನಾಗಿದ್ದಾರೆ. ಪಾವನ ಪ್ರಪಂಚದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಆಗಿರುತ್ತಾರೆ. ಸತ್ಯಯುಗದಲ್ಲಿ ಪೂಜ್ಯ ಮಹಾರಾಜ ಮಹಾರಾಣಿಯರಾಗಿರುತ್ತೀರಿ. ನಂತರ ಭಕ್ತಿ ಮಾರ್ಗದಲ್ಲಿ ಪೂಜಾರಿಗಳಾಗಿ ಬಿಡುತ್ತೀರಿ. ಸತ್ಯಯುಗದಲ್ಲಿ ಯಾರು ಮಹಾರಾಜ ಯಾರು ಮಹಾರಾಣಿ ಇದ್ದರೋ ಅವರಲ್ಲಿ 2 ಕಲೆಗಳು ಕಡಿಮೆಯಾದಾಗ ಕೇವಲ ರಾಜಾರಾಣಿ ಎಂದು ಹೇಳಲಾಗುತ್ತದೆ. ಇವು ಬಹಳ ವಿಸ್ತಾರದ ಮಾತುಗಳಾಗಿವೆ. ಯಾರೆಲ್ಲ ಆತ್ಮರಿದ್ದಾರೆಯೋ ಅವರೆಲ್ಲ ಈ ಡ್ರಾಮಾದಲ್ಲಿ ಪಾತ್ರಧಾರಿಗಳು. ಹೇಗೆ ಪಾತ್ರಧಾರಿಗಳು ನಾಟಕದಲ್ಲಿ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತಾರೆ, ಹಾಗೆಯೇ ಇದು ಸಹ ಬೇಹದ್ದಿನ ನಾಟಕವಾಗಿದೆ. ಪುರುಷರಲ್ಲಿ ಶಿರೋಮಣಿ ನಾರದನೆಂದು ಗಾಯನವಿದೆ. ಸ್ತ್ರೀಯರಲ್ಲಿ ಮೀರಾ ಶಿರೋಮಣಿಯಾಗಿದ್ದಾಳೆ. ಭಕ್ತ ಮಾಲೆಯೇ ಬೇರೆ, ರುದ್ರ ಮಾಲೆಯೇ ಬೇರೆ, ಜ್ಞಾನದ ಮಾಲೆಯೇ ಬೇರೆಯಾಗಿದೆ. ತಂದೆಯು ತಿಳಿಸುತ್ತಾರೆ, ನನಗೆ ಜ್ಞಾನಿ ಆತ್ಮಗಳೇ ಪ್ರಿಯರಾಗಿದ್ದಾರೆ. ತಂದೆಯೇ ಜ್ಞಾನ ಸಾಗರನಾಗಿದ್ದಾರೆ. ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ನಿಮ್ಮ ಮಾಲೆಯು ಪೂಜೆ ಮಾಡಲ್ಪಡುತ್ತದೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ. ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಹೊರಟು ಹೋಗುವಿರಿ. ಪತಿತ ಆತ್ಮರು ಪಾವನ ಪ್ರಪಂಚದಲ್ಲಿ ಹೋಗಲು ಸಾಧ್ಯವಿಲ್ಲ. ಈಗ ಕಲಿಯುಗವಾಗಿದೆ. ಪುನಃ ಸತ್ಯುಗ ಬರಬೇಕು. ಇದು ಕಲ್ಯಾಣಕಾರಿ ಸಂಗಮಯುಗವಾಗಿದೆ. ಎಲ್ಲರ ಕಲ್ಯಾಣವಾಗಬೇಕಾಗಿದೆ. ಎಲ್ಲರನ್ನೂ ರಾವಣನ ಬಂಧನದಿಂದ ಬಿಡಿಸುತ್ತಾರೆ. ಎಲ್ಲರಿಗೂ ಕಲಿಸಬೇಕಾಗಿದೆ. ಶಿವ ತಂದೆಯನ್ನು ನೆನಪು ಮಾಡಿ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟೇ ವಿಕರ್ಮಗಳು ವಿನಾಶವಾಗುತ್ತವೆ. ಪತಿತರಿಂದ ಪಾವನರಾಗುತ್ತೀರಿ. ಯೋಗಾಗ್ನಿಯಿಂದ ವಿಕರ್ಮಗಳ ತುಕ್ಕನ್ನು ಭಸ್ಮ ಮಾಡಿಕೊಂಡು ಪಾವನರಾಗಬೇಕಾಗಿದೆ. ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ. ಆದ್ದರಿಂದ ಹಿಂತಿರುಗಿ ಮನೆಗೆ ಹೋಗಲು ಸಂಪೂರ್ಣ ಸತೋಪ್ರಧಾನರಾಗಬೇಕಾಗಿದೆ. ಈ ಕಲ್ಯಾಣಕಾರಿ ಯುಗದಲ್ಲಿ ತಂದೆಯ ಸಮಾನ ದುಃಖಹರ್ತ ಸುಖಕರ್ತರಾಗಬೇಕಾಗಿದೆ. ಸದಾ ಕಂಬೈನ್ಡ್ ಸ್ವರೂಪದ ಸ್ಮೃತಿಯ ಮೂಲಕ ಕಷ್ಟವಿರುವ ಕಾರ್ಯವನ್ನು ಸಹಜಗೊಳಿಸುವಂತಹ ಡಬಲ್ ಲೈಟ್ ಭವ. ಯಾವ ಮಕ್ಕಳು ನಿರಂತರ ನೆನಪಿನಲ್ಲಿಯೇ ಇರುತ್ತಾರೆ ಅವರು ಸದಾ ಜೊತೆಯ ಅನುಭವ ಮಾಡುತ್ತಾರೆ. ಅವರ ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ಸಹ ತನ್ನನ್ನು ಕಂಬೈನ್ಡ್ ಆಗಿರುವ ಅನುಭವ ಮಾಡುವರು. ಯಾವಾಗ ಯಾವುದೇ ದೊಡ್ಡ ಮಾತು ಬಂದರೂ ಸಹ ತನ್ನ ಹೊರೆಯನ್ನು ತಂದೆಯ ಮೇಲಿಟ್ಟು ಸ್ವಯಂ ಡಬಲ್ ಲೈಟ್ ಆಗಿಬಿಡಿ. ಇದರಿಂದ ಹಗಲು ರಾತ್ರಿ ಫರಿಸ್ತೆಯಂತೆ ಖುಷಿಯಲ್ಲಿ ಮನಸ್ಸಿನಿಂದ ನರ್ತಿಸುತ್ತಾ ಇರುವಿರಿ. ಯಾವುದೇ ಕಾರಣದ ನಿವಾರಣೆ ಮಾಡಿ ಸಂತುಷ್ಟವಾಗಿರುವ ಹಾಗೂ ಅನ್ಯರನ್ನು ಸಂತುಷ್ಟ ಮಾಡುವವರೇ ಸಂತುಷ್ಟ ಮಣಿ ಆಗಿದ್ದಾರೆ. ಯಾವಾಗ ನಿರ್ಣಯ ಯಥಾರ್ಥವಾಗುವುದು ಆಗ ವಿಜಯಿಯಾಗುವರು. ತ್ರಿಕಾಲದರ್ಶಿ ಆತ್ಮ ಸದಾ ನಿಶ್ಚಿಂತವಾಗಿರುತ್ತಾರೆ, ಏಕೆಂದರೆ ಅವರಿಗೆ ನಿಶ್ಚಯವಿದೆ ನಮ್ಮ ವಿಜಯ ಆಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.